ಇದು ನಾನು ಭಾಳ ಸ್ಪಷ್ಟವಾಗಿ ನನ್ನ ಕಂಪ್ಲೇಂಟಲ್ಲಿ ಹಾಕಿದ್ದೀನಿ. FIR ಮಾಡಬೇಕು ಪ್ರತಾಪ್ ಸಿಂಹ ವಿರುದ್ಧ ಇಮಿಡಿಯೇಟ್ ಆಗಿ. ಪ್ರತಾಪ್ ಸಿಂಹ ಇವತ್ತು ಸಾಯಂಕಾಲದೊಳಗಡೆ ಈ ಊರಿಂದ ಎಸ್ಕೇಪ್ ಆಗೋದಕ್ಕಿಂತ ಮುಂಚೆ ಅವನ್ನ ದೇ ಶುಡ್ ಅರೆಸ್ಟ್ ಹಿಮ್ ಅಂಡ್ ಪುಟ್ ಬಿಹೈಂಡ್ ದ ಬಾರ್. ಅಲ್ಲ, ಯಾರಿಗೂ ಗೊತ್ತಾಗದೇ ಇರೋಂಥದ್ದು ವಿಚಾರದ ಆ ರೀತಿಯಲ್ಲೇ ಅವ್ರು ಮಾಡೋದು. ಬಿಜೆಪಿಯವರು ಬಿಜೆಪಿ RSS ನವರು ಹೇಳ್ಕೊಂಡು ಬಂದಾರೆ, ಪ್ರೆಸ್ನವ್ರಿಗೆ ಮಾಹಿತಿ ಕೊಟ್ಬಿಟ್ಟು ಬರ್ತಾರೆಯೇ, ಇಲ್ಲ ನಮ್ಗೆ ಹೇಳ್ಬಿಟ್ಟು ಬರ್ತಾರೆಯೇ. ಅವ್ರ ಒಳಗಡೆ ಅವ್ರ RSS ಕೆಲಸನೇ ಅದು. ಎಲ್ಲೆಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡ್ತಾರೋ ಅಲ್ಲಿ ಬಹುತೇಕ ಎಲ್ಲ RSS ನವರು ಇದ್ದಾರೆ. ಸೊ ವೇಷವನ್ನ ಧರಿಸಿ ಟೋಪಿ ಹಾಕೊಂಡು ಬಂದು ಕಲ್ಲೊಡೆಯುವಂತ ಕೆಲಸವನ್ನ ಮಾಡಿರುವಂತದ್ದು ಪೊಲೀಸ್ ಮಾಹಿತಿನೂ ಇದೆ. ಪೊಲೀಸ್ನವ್ರು ಹೇಳ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಎಲ್ಲಾರು ಅಂತ ನಾನು ಹೇಳ್ತಾ ಇದ್ದೀನಾ? ಎಲ್ಲಾರು ಹೇಳ್ತಾ ಇದ್ದೀನ ನಾನು? ಈಗೇನು 2000 3000 ಅಂತ ನೀವು ತೋರಿಸ್ತಾ ಇದ್ದೀರಿ. 2000 RSS ನವರು ಅಂತ ಹೇಳ್ದ ನಾನು. 300 ಜನ ಬಂದಿದ್ದಾರೆ ಮೈಸೂರಿಗೆ, ಅದ್ರಲ್ಲಿ 50 ಜನ NR ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದಾರೆ ಅನ್ನುವಂಥದ್ದು ನನ್ನ ಆಪಾದನೆ. ಮೈ ವೆರಿ ಕ್ಲಿಯರ್ ಅಲಿಗೇಷನ್ಸ್. ಸೊ ಅದ್ರ ವಿರುದ್ಧ ತನಿಖೆ ಮಾಡುವಂತ ಕೆಲಸ ಆಗಬೇಕು. ಇದು ಸುಮ್ಮನೆ ಇಷ್ಟಕ್ಕೆ ಬಿಡಲ್ಲ ಅವರು. ಯಾಕಂದ್ರೆ ಇದು ಕಂಟಿನ್ಯೂಷನ್ ಪ್ರೋಸೆಸ್. ಇನ್ನ ಒಂದು ವಾರ 10 ದಿವಸ ಇದನ್ನು ಎಪಿಸೋಡ್ ನಡೆಸ್ತಾರೆ ಅವರು. ಬಿಜೆಪಿ ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾರೆ. ಇದು ಯಾರು ತಪ್ಪು ದಯಮಾಡಿ ಹೇಳಿ. ಯಾರು ಧರ್ಮಗುರು ವಿರುದ್ಧ ಅವಹೇಳನಕಾರಿ ಪೋಸ್ಟರ್ ಮಾಡಿರುವಂತ ಯಾರು? ಯಾರ ಲೀಡರ್ಸ್ ವಿರುದ್ಧ ಮಾಡಿರುವಂತ ನಾವೇನ ಮಾಡಿದೀವಾ? ನಮ್ಮ ಲೀಡರ್ಸ್ಗಳ ವಿರುದ್ಧ ಮಾಡಿ ನಮ್ಮ ಮುಸ್ಲಿಂ ಮುಖಂಡಗಳ ಧರ್ಮಗುರುಗಳ ವಿರುದ್ಧ ಪೋಸ್ಟರ್ ಹಾಕ್ಬಿಟ್ಟು ತಿರ್ಗಾ ಅವರೇ ಸ್ಟ್ರೈಕ್ ಮಾಡುವಂಥದ್ದು, ಅವರೇ ಬಂದು ಪ್ರಚೋದನೆ ಮಾಡ್ತಾ ಇರುವಂಥದ್ದು, ಅವರನ್ನೇ ಮುಸ್ಲಿಂ ಯುವಕರನ್ನ ಮುಸ್ಲಿಂ ಸಮುದಾಯನ ಬೈಯುವಂತ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಏನು ಮುಸ್ಲಿಂ ಸಮುದಾಯ ಅಂದ್ರೆ ಏನು ಅನ್ಕೊಂಡಿದ್ದೀರಿ ನೀವು? ಈ ದೇಶದ ಮಕ್ಕಳಲ್ವ ಅವರು? ಈ ದೇಶದ ಮಣ್ಣಿನ ಮಕ್ಕಳಲ್ವ? ನಿಮ್ಮ ತರ ಅಲ್ವಾ ಅವರು? ಏನು ಹೊರದೇಶದಿಂದ ಬಂದಿರುವಂತರ? ನಿಮ್ಗೆ ಯಾವ ರೈಟ್ಸ್ ಇದೆಯೋ ಅದಕ್ಕೆ 10% ರೈಟ್ ಅವ್ರಿಗೂ ಇದೆ. ಪ್ರತಿಯೊಬ್ಬರಿಗೂ ಈ ದೇಶದಲ್ಲಿ ಬದುಕುವಂತ ಹಕ್ಕಿದೆ. ನೀವು ಜಾತಿ ರಾಜಕೀಯ ಮಾಡಿ ಬೇಳೆಕಾಳು ಬೇಯಿಸುವಂತ ಕೆಲಸವನ್ನು ಮಾಡಬೇಡಿ. ನೀವು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.